ಹರಿ ಓಂ ಹರೇ ಶ್ರೀನಿವಾಸ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಜ್ಯೇಷ್ಠ ಹುಣ್ಣಿಮೆ ಇದೆ. ಈ ಜ್ಯೇಷ್ಠ ಹುಣ್ಣಿಮೆಯ ಪ್ರಯುಕ್ತ ವಿಶೇಷವಾಗಿ ವಟ ಸಾವಿತ್ರಿಯವರು ತನ್ನ ಗಂಡನ ಪ್ರಾಣನ ಉಳಿಸ್ಕೊಂಡು ಮುತ್ತೈತನ್ನು ಕಾಪಾಡಿಕೊಂಡಂತಹ ಪುಣ್ಯ ದಿನ ಆಗಿದೆ. ಅದು ಎಲ್ಲಪ್ಪ ಅಂತ ಅಂದರೆ ಆಲದ ಮರ ಆಗಿದೆ ಸ್ನೇಹಿತರೆ. ಆಲದ ಮರಕ್ಕೆ ಎಲ್ಲರೂ ಇವತ್ತು ಹೋಗಿ ಹಾಲು ಸಕ್ಕರೆಯನ್ನು ಹಾಕಿ ಒಂದು ಪೂಜೆ ಮಾಡ್ಕೊಂಬರೋದ್ರಿಂದ ಶಾಶ್ವತವಾಗಿ ಮುತ್ತೈತನೆ ಕೊಟ್ಟು ಗಂಡನಿಗೆ ಏಳಿಗೆ, ನೆಮ್ಮದಿ, ಶಾಂತಿ ಕುಟುಂಬದಲ್ಲಿ ಎಲ್ಲ ಸಿಗುತ್ತೆ ಅಂತ ಹೇಳಿ ಇವತ್ತು ಮುಕ್ಕೋಟಿ ದೇವರು ಇರುವಂಥ ಆಲದ ಮರಕ್ಕೆ ಎಲ್ಲರೂ ಮುಖ್ಯವಾಗಿ ಒಂದು ಪೂಜೆಗಳನ್ನ ಮಾಡ್ಕೊಂಡು ಬರ್ತಾರೆ ಸ್ನೇಹಿತರೆ. ಸೊ ಹಂಗಾಗಿ ಯಾರು ಆಲದ ಮರ ಹತ್ರ ಇಲ್ಲ ಮತ್ತು ಯಾರು ಆಲದ ಮರ ಸುತ್ತಕ್ಕಾಗೋದೇ ಇಲ್ಲ ಅನ್ನೋರು ಮನೇಲಿ ತುಂಬ ಸರಳವಾಗಿ ಸಿಂಪಲ್ಲಾಗಿ ಆಲದ ಮರನ ಹೇಗೆ ಬಿಡಿಸ್ಬೋದು ಅಂತ ನಾನು ತೋರಿಸಿದ್ದೀನಿ ಸ್ನೇಹಿತರೆ. ಈ ಥರ ಒಂದು ಆಲದ ಮರನ ನೀವು ಬಿಡಿಸ್ಕೊಂಡು ಅದೇ ಆಲದ ಮರಕ್ಕೆ ಒಂದು ನೈವೇದ್ಯ, ಹೂವು, ಅರಿಶಿನ, ಕುಂಕುಮ, ಹೂವು, ಒಂದು ಅಕ್ಷತೆ ಕಾಳಿಂದ ನೀವು ಒಂದು ಪೂಜೆ ಮಾಡ್ಕೊಳ್ಳಿ. ಇಲ್ಲೇ ಒಂದು 3 ಸುತ್ತೋದ್ರಿಂದನೂ ನಿಮಗೆ ಒಂದು ಕೋಟಿ ಫಲ ಸಿಕ್ಕತ್ತೆ ಸ್ನೇಹಿತರೆ. ಒಂದೊಂದು ಹಬ್ಬಗಳಿಗೂ, ಒಂದೊಂದು ವ್ರತಗಳಿಗೂ, ಒಂದೊಂದು ಪೂಜೆಗಳಿಗೂ ಒಂದೊಂದು ರಂಗೋಲಿ ಇದೆ ಸ್ನೇಹಿತರೆ. ಮತ್ತು ಮುಖ್ಯವಾಗಿ ಆವತ್ತಿನ ದಿವಸ ಯಾವುದು ರಂಗೋಲಿನ ಬಿಡಿಸ್ಬೇಕು ಅನ್ನೋದೇ ಮುಖ್ಯವಾಗಿರೋದ್ರಿಂದ ಇವತ್ತು ಒಂದು ಆಲದ ಮರ ರಂಗೋಲಿನ ವಿಶೇಷವಾಗಿ ಹುಣ್ಣಿಮೆಯ ಪ್ರಯುಕ್ತ ನಾನು ಬಿಡಿಸಿದ್ದೀನಿ. ಈ ರಂಗೋಲಿ ಹೆಂಗೆ ಬಿಡಿಸೋದು ಅಂತಲೂ ನೀವು ನೋಡಿ ಸ್ನೇಹಿತರೆ. ಮತ್ತು ಇವತ್ತು ರೈತರಿಗೆ ಕಾರ ಹುಣ್ಣಿಮೆ ಮತ್ತು ಜ್ಯೇಷ್ಠ ಹುಣ್ಣಿಮೆ ಅಂತ ಎಲ್ಲ ಭೂಮಿ ಹುಣ್ಣಿಮೆ ಅಂತಲೂ ಸಹ ಇದನ್ನು ಕರೀತಾರೆ. ನಾನು ಈ ಹುಣ್ಣಿಮೆಯ ಪ್ರಯುಕ್ತ 3 ವಿಡಿಯೋಗಳನ್ನ ಆಲ್ರೆಡಿ ನಾನು ಆಲೇ ಬಿಟ್ಟಿದ್ದೀನಿ. ಇವತ್ತು ರಂಗೋಲಿನ ಬಿಡಿಸಿ ವಟ ಸಾವಿತ್ರಿಯವರ ವ್ರತ ಮಾಡೋರು ಇನ್ನೂ ಒಂದು ಪವಿತ್ರವಾಗಿ ಶಕ್ತಿ ಕೊಡುವಂತಹ ಒಂದು ರಂಗೋಲಿ ಆಗಿದೆ. ನಾವು ಮಾಮೂಲಿ ಒಂದು ಆಲದ ಮರ ಸುತ್ತಿ ವರ ಬೇಡ್ಕೊಳ್ಳೋ ಅಂಥವ್ರಿಗೂ ಮನೇಲಿ ಸರಳವಾಗಿ ಏನು ತುಳಿದೇ ಇರೋವಂಥ ಜಾಗದಲ್ಲಿ ನೀವು ಒಂದು ಸ್ವಚ್ಛ ಮಾಡಿಕೊಂಡು ನೀಟಾಗಿ ಅಲ್ಲಿ ಒಂದು ಬಿಡಿಸ್ಬೋದು. ಮತ್ತು ಈ ಆಲದ ಮರಕ್ಕೆ ನಾನು ಎಲ್ಲ ರೆಡಿ ಮಾಡಿ ಅದಕ್ಕೆ ನೋಡಿ ಸ್ವಲ್ಪ ಸಣ್ಣ ರಂಗೋಲಿ ಪುಡಿ ತೊಗೋಬೇಕು. ಜಾಸ್ತಿ ದಪ್ಪ ಆದರೆ ಬರೋದಿಲ್ಲ. ಸಣ್ಣ ಜಲ್ಡೆ ಹಿಡ್ದು ನುಣ್ಣಗೆ ಹಸಿಟ್ಟು ಥರ ಮಾಡಿಕೊಂಡು ನೀವು ಹೆಂಗೆ ಬೇಕಾದರೂ ಎಳೆ ಎಳೀರಿ ರಂಗೋಲಿ ಆ ಥರ ಎಳೆ ಬರುತ್ತೆ. ಸೊ ಹಂಗಾಗಿ ನೀವೆಲ್ಲ ಭಾಳ ನೋಡಿ ಸಿಂಪಲ್ ಸರಳವಾಗಿರುವಂಥ ಈ ರಂಗೋಲಿಗಳನ್ನ ನೀವು ಬಿಡಿಸ್ಕೊಂಡು ಅದಕ್ಕೊಂದು ಅರಿಶಿನ ಕುಂಕುಮಲ್ಲಿ ಇಟ್ಟು ಒಂದು ಪೂಜೆ ಮಾಡಿ ಜೋಡಿ ದೀಪನ ಹಚ್ಚಿ, ತುಪ್ಪಿನ ದೀಪನ ಹಚ್ಚಿಬಿಟ್ಟು ನೈವೇದ್ಯಕ್ಕೆ ನಾನು ಸಕ್ಕರೆ ಇಟ್ಟಿದ್ದೀನಿ. ಇಲ್ಲ ಹಾಲಿಂದ ಸಕ್ಕರೆ ಮತ್ತು ಹಾಲಿಂದ ಮಾಡಿದಂತಹ ಒಂದು ಕೀರು ಪಾಯಸನ ಇವತ್ತು ವಿಶೇಷವಾಗಿ ಇಡ್ತಾರೆ. ಮತ್ತು ಸಂಜೆ ಚಂದ್ರೋದಯಕ್ಕೆ ಚಂದ್ರನಿಗೊಂದು ಪೂಜೆ ಮಾಡಿ ಒಂದು ಆಜ್ಞೆ ನೀಡೋದ್ರಿಂದ ನಿಮಗೆ ಒಂದು ಫಲ ಸಿಕ್ಕತ್ತೆ ಸ್ನೇಹಿತರೆ. ಈ ಸ್ವಾಮಿನೇ ಏನು ಈ ಆಲದ ಮರದಲ್ಲೇ ಮುಕ್ಕೋಟಿ ದೇವರುಗಳು ಇದ್ದಾರೆ ಅಂತ ಹೇಳಿ ನೀವು ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿ ಇವತ್ತು ನೀವು ಈ ಪೂಜೆನ ಮಾಡಿ, ಈ ಪೂಜೆಲ್ಲ ಆದ ನಂತರ ಈ ರಂಗೋಲಿ ಪುಡಿನ ಯಾರೂ ತುಳಿದೇ ಇರೋವಂಥ ಜಾಗದಲ್ಲಿ ಅಥವಾ ನೀವೇನಾನ ಒಂದು ಮನೆ ಕಟ್ಟಬೇಕು ಅಂತ ಇದ್ದರೆ ಒಂದು ದೇವ ಮೂಲೆಗಳಲ್ಲಿ, ಇಲ್ಲಾಂದರೆ ಒಂದು ಹರಳಿ ಮರದ ಬುಡಕೋ ಈ ಥರ ಒಂದು ಏನೊಂದು ಪೂಜೆ ಮಾಡ್ತಾರಲ್ಲ ಅಂಥ ಒಂದು ಗಿಡದ ಬುಡಗಳಿಗೆ ನೀವು ಈ ರಂಗೋಲಿ ಪುಡಿನ ಹಾಕಬೇಕು. ಯಾವುದೇ ಕಾರಣಕ್ಕೂ ತಿಪ್ಪೆಗಳಿಗೆ, ರೋಡ್ಗೆ ಈ ಥರ ಎಲ್ಲ ಎಸಿಬಾರ್ದು. ಯಾಕಂದರೆ ಅಲ್ಲಿ ನಾವು ದೇವ್ರನ್ನ ನಾವು ಕೂರಿಸಿ ಒಂದು ಪೂಜೆ ಮಾಡೋವಂತಹ ಪವಿತ್ರವಾದಂತಹ ರಂಗೋಲಿ ಆಗಿದೆ. ಈ ರಂಗೋಲಿಲೇ ದೇವರುಗಳು ಅಡಗಿರ್ತಾರೆ ಸ್ನೇಹಿತರೆ. ಹಂಗಾಗಿ ಇವತ್ತು ನಾನು ಈ ಆಲದ ಮರನ ರಂಗೋಲಿಯನ್ನು ಬಿಡಿಸಿ ನಾನು ಈ ಮನೇಲಿ ಇವತ್ತೊಂದು ಪೂಜೆ ಮಾಡಿದ್ದೀನಿ. ಮತ್ತು ಆಲದ ಮರದ ಬುಡಕ್ಕೆ ಇವತ್ತು ಎಲ್ಲರೂ ತೊಗೊಂಡೋಗಿ 11 ರೂಪಾಯಿ, 21 ರೂಪಾಯಿ ಈ ಥರ ಒಂದು ದುಡ್ಡುಗಳ್ನ ಇಟ್ಟು ಅದನ್ನು ಅಲ್ಲಿಂದ ನಮಸ್ಕಾರ ಮಾಡ್ಕೊಂಬಂದು ಅದನ್ನು ತಂದು ಲಾಕರಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಸೊ ಹಾಗಾಗಿ ನಾನು ಇವತ್ತು ಇಲ್ಲಿ 21 ಕಾಯಿನ್ಗಳನ್ನ ಇಟ್ಟು 11 ರೂಪಾಯಿ ಸಪ್ರೇಟಾಗಿ, 5 ರೂಪಾಯಿ ಸಪ್ರೇಟಾಗಿ ಇಟ್ಬಿಟ್ಟು ಒಟ್ಟು 6 ರೂಪಾಯಿ ಲೆಕ್ಕ ಬರಲಿ ಅಂತ ಹೇಳಿ ಇಷ್ಟು ಕಾಯಿನ್ ಅಂತ ಲೆಕ್ಕವಾಗಿ ನಾನು ಸಹ ಈ ಆಲದ ಮರಕ್ಕೆ ಹೆಂಗೆ ಆಲದ ಮರ ಬೆಳೆಯುತ್ತೋ ಹಾಗೆ ನಮಗೆ ಜಮೀನು, ದುಡ್ಡು, ಕಾಸು, ವಿದ್ಯೆ, ಬುದ್ಧಿ, ಅಷ್ಟೈಶ್ವರ್ಯನೂ ಬೆಳೀಲಿ ಅಂತ ಹೇಳಿ ನೋಡಿ ಆಲದ ಮರ ಎಲೆ ಬುಡಕ್ಕೂ ಬೇರೂ ಆ ಬೇರು ಬಂದು ನೆಲಕ್ಕೆ ಬಿದ್ದರೆ ಅಲ್ಲೇ ಒಂದು ಬಿಟ್ಕೊಂಡು ಮರ ಆಗೋವಂಥ ಶಕ್ತಿ ಇದೆ ಈ ಆಲದ ಮರಕ್ಕೆ. ಸೊ ಹಂಗಾಗಿ ಈ ಆಲದ ಮರ ಬೆಳೆದಂಗೆ ನಮ್ಮ ಸಂಸಾರ, ನಮ್ಮ ಕುಟುಂಬ, ನಮ್ಮ ವ್ಯವಹಾರ, ನಮ್ಮ ಸಿರಿ ಸಂಪತ್ತು ಎಲ್ಲ ಬೆಳೀಲಿ ಅಂತ ಹೇಳಿ ನಾನು ಈ ರಂಗೋಲಿನ ಬಿಡಿಸಿದ್ದೀನಿ. ಈ ರಂಗೋಲಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮತ್ತು ವಟ ಸಾವಿತ್ರಿಯವರು ಏನು ಒಂದು ಆಲದ ಮರಕ್ಕೆ ಕೆಂಪು ದಾರದಿಂದ ಕಟ್ಟಿ ಅವರು ಒಂದು ಪೂಜೆ ಮಾಡಿರ್ತಾರೆ. ಸೊ ಹಂಗಾಗಿ ನಾನು ಒಂದು ಅರಿಶಿಣ ಮತ್ತು ಕುಂಕುಮದಿಂದ ಏನು ಮರ ಸುತ್ತಲೂ ನಾನು ಹಾಕ್ಬಿಟ್ಟು ಇವತ್ತು ಒಂದು ಪೂಜೆ ಮಾಡಿದ್ದೀನಿ. ಓಂ ನಮೋ ಸಾವಿತ್ರಿಯೇ ನಮಃ ಅಂತ 108 ಸರಿನೂ ಹೇಳ್ಕೊಬೋದು, ಇಲ್ಲ 21 ಸರಿ ನಾನು ಹೇಳ್ಕೊಬೋದು. ಮನಸ್ಸಲ್ಲಿ ಸ್ಮರಣೆ ಮಾಡಿ ಸಂಕಲ್ಪ
ಸಂಕಲ್ಪ ಮಾಡಿ ನೀವು ಈ ಪೂಜೆ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನಾಗಿ ಒಂದು ಸ್ವಚ್ಛ ಮಾಡಿಕೊಂಡು ದೇವ್ರ ಮನೆಯಿಂದ ಒಂದು ಪೂಜೆ ಮಾಡ್ಕೊಂಡ್ಬಂದು ಆನಂತರ ನೀವು ಈ ರಂಗೋಲಿಗಳನ್ನೆಲ್ಲ ಬಿಡಿಸ್ಕೊಂಡು ಒಟ್ಟಿಗೆ ಆ ದೇವ್ರಿಗೂ ಈ ದೇವ್ರಿಗೂ ಎಲ್ಲ ಒಂದು ಮಂಗಳಾರತಿನ ಮಾಡಿ ಸ್ನೇಹಿತರೆ. ಈ ಥರ ಎಲ್ಲ ಮಾಡೋದ್ರಿಂದ ಎಷ್ಟೋ ನಮ್ಮನೆಗೆ ಒಂದು ಪಾಸಿಟಿವ್, ಒಂದು ನೆಮ್ಮದಿ, ಶಾಂತಿನೂ ಸಹ ನಮಗೆ ಸಿಕ್ಕುತ್ತೆ. ಒಂದು ಅರ್ಧ ಗಂಟೆಯಲ್ಲಿ ಇದೆಲ್ಲ ಆಗೋಗ್ಬಿಡುತ್ತೆ. 1 ಅವರ್ ಬೇಕು ಅಂದ್ಕೊಳ್ಳಿ ಎಲ್ಲ ಅಲಂಕಾರ ಮಾಡಿ ಒಂದು ಪೂಜೆ ಮಾಡೋ ಅಷ್ಟೊತ್ತಿಗೆ. ಆ ನಂತರ ಏನು ಇದಕ್ಕೆ ನಾವು ಇಟ್ಟಿರ್ತೀವೋ ಆ ಕಾಯಿನೂ ಸಹ ತೊಗೊಂಡು ನೀವು ಲಾಕರಲ್ಲಿ ಇಡಿ. ನಾವು ಎಷ್ಟೇ ಮೇಲ್ಗಡೆ ಇಟ್ಟರು ನೋಡಿ ಎಲ್ಲ ಎತ್ಕೊಂಡು ನಾವು ಬಳಸ್ಕೊಂಬಿಡ್ತೀವಿ. ಮನೇಲಿ ಒಂದು ಮೂಲೆಯಲ್ಲಾದರೂ ಲಕ್ಷ್ಮಿ ಇರಬೇಕಂತೆ, ಇದ್ರೇ ನಮಗೆ ಏಳಿಗೆ ಆಗೋದು. ಹಿಂದಿನ ಕಾಲದವರು ಸೀರೆಗಳಲ್ಲೆಲ್ಲ ದುಡ್ಡುಗಳು ಇಡೋರಂತೆ. ಇವತ್ತಿಗೂ ನಾನು ಅಷ್ಟೇ ಸ್ನೇಹಿತರೆ, ಲಾಕರ್ ಅಲ್ಲದೇ ಸೀರೆಗಳಲ್ಲೂ ಸಹ ನಾನು ದುಡ್ಡುಗಳ್ನ ಇಡೋ ಅಂಥ ಅಭ್ಯಾಸ ನನಗೆ ಬಂದಿದೆ. ಹಾಗಾಗಿ ಪ್ರತಿಯೊಬ್ಬರೂ ಯಾಕಂದರೆ ಕೈಗೆ ಸಿಗಂಗೆ ಇಟ್ಟರೆ ದುಡ್ಡು ಎತ್ಕೊಂಡು ನಾವು ಬಳಸ್ಕೊಂಬಿಡ್ತೀವಿ. ನಮ್ಮನೆಗೆ ದರಿದ್ರ ಅನ್ನೋದು ಬರಬಾರ್ದು. ಅಂದರೆ ಒಂದು ಲಕ್ಷ್ಮಿನ ನಾವು ಕಾಲು ಮುರಿದು ಕೂತ್ಕೋ ಅಂತ ಹೆಂಗೆ ಹೇಳ್ತೀವಿ, ಹಂಗೆ ಈ ಥರ ನಿಮಗೆ ಚಿಕ್ಕದು ಇಡಿ. ನೀವು ಸ್ವಲ್ಪ ಚಿಲ್ಲರೆ ಕಾಸು ಇಟ್ಟರೆ ಅದು ದೊಡ್ಡದಾಗಿ ಹಾಲು ಥರ ಬೆಳೆದು ನೋಟಾಗಿ ನಿಮ್ಮ ಮನೇಲಿ ಉಳ್ಕೊಳ್ಳುತ್ತೆ. ನೋಟಿರೋ ಅಂಥವ್ರು ನೋಟಿಡಿ. ನಾನಂತೂ ಸುಮಾರು ಕಾಯಿನ್ಗಳು ಹಿಂಗೆ ಪೂಜೆ ಮಾಡಿದವನ್ನ ತೆಗೆದು ಏನಕ್ಕೂ ಬಳಸ್ದಂಗೆ ಇಟ್ಟಿರ್ತೀನಿ. ಮತ್ತು ಇನ್ನೊಂದು ಪೂಜೆಗೆ ತೊಗೊಳ್ತೀನಿ, ಮತ್ತೆ ಅದನ್ನು ಇಡ್ತೀನಿ. ಈ ಥರ ಮಾಡೋದ್ರಿಂದ ಲಕ್ಷ್ಮಿನೂ ಮನೇಲಿ ಇರ್ತಾಳೆ. ನಮಗೆ ಒಂದು ಏನು ತೀರಾ ಕಷ್ಟ ಏನು ಬರೋದಿಲ್ಲ. ಅಂಥ ಕಷ್ಟ ಬಂದಾಗ ಉಪಯೋಗಿಸ್ಕೋಬೋದು. ಈಗ ಚಿನ್ನ ಮೈ ಮೇಲೆ ಹಾಕೋತೀವಿ, ಕಷ್ಟ ಬಂದಾಗ ಚಿನ್ನನ ಉಪಯೋಗಿಸ್ಕೊಳ್ತೀವಲ್ವ. ಸೊ ಹಾಗಾಗಿ ಎಲ್ಲನೂ ಅಷ್ಟೇ ಕಷ್ಟಕ್ಕೆ ಬೇಕು ಅಂತ ಹೇಳಿ ಕೆಲವೊಂದನ್ನು ಎತ್ತಿಡ್ಬೋದನ್ನ ಅಭ್ಯಾಸ ಮಾಡ್ಕೋಬೇಕು ಹೆಣ್ಮಕ್ಳು. ಈಗೆಲ್ಲ ಇವತ್ತು ತುಂಬ ಒಂದು ಪವಿತ್ರವಾದಂತಹ ಒಂದು ಜ್ಯೇಷ್ಠ ಹುಣ್ಣಿಮೆ, ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಕಡೆಯೂ ನಡೆಯುತ್ತೆ. ಪ್ರತಿಯೊಬ್ಬರು ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗ್ಬಿಟ್ಟು ಬನ್ನಿ. ಈ ಆಲದ ಮರದ ರಂಗೋಲಿನ ಬಿಡಿಸಿ ಅವ್ರಿಗೆ ಒಂದು ನೈವೇದ್ಯ, ಹೂವು, ಅಕ್ಷತೆ, ಕಾಳು ಪ್ರತಿಯೊಂದನ್ನು ಇಟ್ಟು ನೀವು ಪೂಜೆ ಮಾಡೋದ್ರಿಂದ ಕೋಟಿ ಫಲ ಸಿಕ್ಕುತ್ತೆ. ಏನು ನಿಮ್ಮ ಮನೆ ನಿಂತೋಗಿರೋಂಥ ಕೆಲಸಗಳಿದೆ ಅದನ್ನೆಲ್ಲ ಸಂಕಲ್ಪ ಮಾಡಿ. ಮತ್ತು ಭೂಮಿ ತಾಯಿಗೆ ಇವತ್ತು ಉಳುಮೆ ಮಾಡೋಂಥ ಪವಿತ್ರ ದಿನ ಆಗಿದೆ. ಯಾರ್ಯಾರು ಹಳ್ಳಿಗಳ ಕಡೆ ಇದ್ದೀರಾ ಅವರು ಒಂದೇ ಒಂದು ಗಿಡ ಆದರೂ ಇವತ್ತು ಹಾಕಬೇಕಂತ ವಿಶೇಷವಾಗಿ. ಸೊ ಹಾಗಾಗಿ ಭೂಮಿಗಳಲ್ಲಿ ಒಂದು ಗುದ್ಲಿ, ನೇಗಿಲು, ದನ ಕರುಗಳಿಗೆ ಹಳ್ಳಿಗಳ ಕಡೆ ಹಿಂದಿಂದ ಏನೋ ಒಂದು ಸಂಪ್ರದಾಯ ಮಾಡ್ಕೊಂಬಂದಿದ್ದಾರೆ. ಅವರು ಸಹ ಒಂದು ಪೂಜೆ ಮಾಡಿ ಇವತ್ತು ನೇಗಿಲುಗಳಿಗೆ, ದನಗಳಿಗೆ ಒಂದು ಉಳುಮೆ ಮಾಡೋಕ್ಕೆ ಇದು ಮಾಡ್ತಾರೆ. ನಾನು ಸಹ ಇವತ್ತು ಎತ್ತುಗಳ್ನೂ ಬಿಡಿಸಿ ನೇಗಿಲುಗಳ್ನೂ ಬಿಡಿಸಿ ಒಂದು ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತೀನಿ. ಈ ತಿಂಗಳು ಏನು ಇದು ಜುಲೈ 14ರವರೆಗೂ ಈ ಒಂದು ಜ್ಯೇಷ್ಠ ಮಾಸದಲ್ಲಿ ಇವತ್ತೇ ಆಗಲಿಲ್ಲ ಅಂದರೆ ಒಂದು ದಿನ ಆದ್ರೂ ಈ ರಂಗೋಲಿಗಳ್ನೆಲ್ಲ ಬಿಡಿಸಿ ನೀವು ಪೂಜೆ ಮಾಡೋದ್ರಿಂದ ನೀವೇನೇ ಅಂದ್ಕೊಂಡಿದ್ರು ನಿಮ್ಮ ಇಷ್ಟಾರ್ಥ ಎಲ್ಲ ಈಡೇರುತ್ತೆ. ಹಂಗಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಜೋಡಿ ಎತ್ತುಗಳು ಮತ್ತು ನೇಗಿಲು ಈ ಥರ ಒಂದು ರೈತರಿಗೆ ಸಂಬಂಧಪಟ್ಟಂತಹ ಒಂದು ರಂಗೋಲಿಗಳನ್ನ ವಸ್ತುಗಳನ್ನ ನಾನು ರಂಗೋಲಿ ಮುಖಾಂತರ ಬಿಡಿಸಿ ನಾನೊಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಎಲ್ಲನೂ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ದೇವರು ಎಲ್ಲ ಕಡೆನೂ ದೇವರು ಇರ್ತಾನೆ ಅಂತ ಭಕ್ತ ಪ್ರಹ್ಲಾದರವರೇ ಹೇಳಿದ್ದಾರೆ, ವಿಷ್ಣು ಪರಮಾತ್ಮ ಇದ್ದಾರೆ ಅಂತ. ನಾವು ನಮ್ಮ ಮನಸ್ಸಲ್ಲಿ ಸ್ಮರಣೆ ಮಾಡುತ್ತಾ ಈ ಮರದಲ್ಲೇ 3 ಕೋಟಿ ದೇವರುಗಳಿದ್ದಾರೆ, ಈ ಮರದಿಂದನೇ ನಾವು ಪೂಜೆ ಮಾಡ್ತಾಯಿದ್ದೀವಿ, ಇಲ್ಲಿಂದ ನಾವು ಆಶೀರ್ವಾದ ತೊಗೋಬೇಕು ಅಂತ ನಿಮ್ಮ ಮನೆ ದೇವರು, ಕುಲ ದೇವರುಗಳನ್ನ ಒಂದು ಸಂಕಲ್ಪ ಮಾಡ್ಕೊಂಡು ಒಂದು ಪೂಜೆ ಮಾಡಿ. ಯಾವುದೇ ಕಾರಣಕ್ಕೂ ನೈವೇದ್ಯ ಇಕ್ತಂಗೆ ನೀವು ಪೂಜೆ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಇದೆಲ್ಲ ನೀವು ಮಾಡೋದ್ರಿಂದ ನಿಮಗೂ ಒಳ್ಳೆಯದಾಗುತ್ತೆ. ಮತ್ತು ನೀವೇನೊಂದು ಸಂಪ್ರದಾಯ ಮಾಡ್ಕೊಂಬಂದಿದ್ದೀರಾ ಅದು ಮುಂದಿನ ಪೀಳಿಗೆಗೂ ಹಂಗೆ ಬೆಳ್ಕೊಳ್ತಾ ಹೋಗುತ್ತೆ. ಮತ್ತು ಇವತ್ತು ವಿಶೇಷವಾಗಿ ದೃಷ್ಟಿ ತೆಗೆಯುವಂಥ ಕಾರ್ಯಕ್ರಮ ಇದೆ. ಆ ಕರ್ಪೂರ ಮತ್ತು ಲವಂಗ, ಬಿಳಿ ಸಾಸಿವೆನ ಹಾಕ್ಕೊಂಡು ಮನೆಗೆಲ್ಲ ಒಂದು ಧೂಪ ಕೊಟ್ಟು ಒಂದು ದೃಷ್ಟಿ ತೆಗೆದು ಮನೆ ದೇವ್ರ ಮುಂದೆ ಒಂದು ಇಟ್ಟಂಥ ನಿಂಬೆಹಣ್ಣ ತೊಗೊಂಡಾಗ ಒಂದು ಆಚೆ ಹೊಡೀರಿ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದೃಷ್ಟಿ ತೆಗಿಯೋಕ್ಕೆ ಅಂತಲೇ ವಿಶೇಷವಾದಂಥ ದಿನ ಆಗಿದೆ ಸ್ನೇಹಿತರೆ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆನ ರಾಯರ ಮಠಗಳಲ್ಲಿ ಮಾಡ್ತಾರೆ. ಹಾಗಾಗಿ ಎಲ್ಲರೂ ರಾಯರ ಮಠಗಳಿಗೆ ಹೋಗಿ ಆ ರಾಯಪ್ಪನ ಆಶೀರ್ವಾದನೂ ತೊಗೊಂಡು ಬನ್ನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಹರಿ ಓಂ ಹರೇ